ಮಹಾದೇವಿ ಗಂಡ ಶೆಕ್ಕಪ್ಪ ವಯಸ್ಸು 62, ಕಲಬುರಗಿ ಜಿಲ್ಲಾ ಹೆರೂರು ಬಿ. ಕಲಬುರಗಿಗೆ ಮಗಳು ನೋಡಲು ಬಂದು ಅವರನ್ನ ಭೇಟಿ ಮಾಡಿ ಮರಳಿ ಊರಿಗೆ ಹೋಗುವಾಗ ಈ ಘಟನೆ ನಡೆದಿದೆ. ಸೋಮವಾರ ಮಧ್ಯಾಹ್ನ ಸುಮಾರು 3 ಗಂಟೆ ಬಸ್ ನಿಲ್ದಾಣದಲ್ಲಿ ಬಸ್ ಡಿಕ್ಕಿ ಹೊಡೆದು ಸ್ಥಳದಲ್ಲಿ ವೃದ್ಧ ಮಹಿಳೆ ಗಂಭೀರ ಗಾಯಗೊಂಡು ಸ್ಥಳದಲ್ಲಿ ಸುಮಾರು 40 ನಿಮಿಷಗಳ ಕಾಲ ವೃದ್ಧ ಮಹಿಳೆ ನರಳಾಡಿದರು. ಕೆಎಸ್ಆರ್ಟಿಸಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಂಡು ಬಂದಿದೆ. ಈ ಘಟನೆ ಕುರಿತು ಅವಣ್ಣ ಮ್ಯಾಕೇರಿ ಮಾಧ್ಯಮದವರ ಮುಂದೆ ಮಾತನಾಡುತ್ತಾ, ಈ ಘಟನೆ ನಡೆದ ತಕ್ಷಣ ಆಸ್ಪತ್ರೆಗೆ ದಾಖಲು ಮಾಡಬೇಕಿತ್ತು. ಆದರೆ ಘಟನಾ ಸ್ಥಳದಲ್ಲಿ ವೃದ್ಧ ಮಹಿಳೆಯನ್ನು 40 ನಿಮಿಷಗಳ ಕಾಲ ಅದೇ ಸ್ಥಳದಲ್ಲಿ ಇದ್ದು ಯಾವುದೇ ಪ್ರಥಮ ಚಿಕಿತ್ಸೆ ಇಲ್ಲದ ಬಸ್ ನಿಲ್ದಾಣ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಸತ್ತ ಕುಟುಂಬಕ್ಕೆ ಪರಿಹಾರ ನೀಡಬೇಕು. ಅದರ ಜೊತೆಗೆ ಅಧಿಕಾರಿಗಳ ಅಮಾನತು ಕೂಡಲೇ ಮಾಡಬೇಕೆಂದು ಅವಣ್ಣ ಮ್ಯಾಕೇರಿ ಆಗ್ರಹಿಸಿದರು. ಈ ಕಲಬುರಗಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ದಲ್ಲಿ ಒಂದು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ನಿರ್ಲಕ್ಷ್ಯದಿಂದ ಏನು ಮಹಾದೇವಿ ಸಿದ್ಧಗಂಟಿ ಎನ್ನುವಂತ ಮಹಿಳೆಯ ಮೇಲೆ ಈ ಚಾಲಕನ ನಿರ್ಲಕ್ಷ್ಯದಿಂದ ಬಸ್ ಹರಿದು ಅಂದ್ರ ಬಸ್ಸಿನ ಮುಂದ್ಗಡೆ ಇದ್ದಂತ ಹೆಣ್ಮಗಳ ಮೇಲೆ ಇವತ್ತ ಬಸ್ ಹರಿದು ಆ ಸ್ಥಳದಲ್ಲಿ ಆಕಿನ ಕಾಲ್ ಕಟ್ಟಾಗ್ಯದ. ಸುಮಾರು 45-50 ನಿಮಿಷ ಆದರೂ ಕೂಡ ಅಲ್ಲಿರುವಂತ ಏನು NKSRTC ಸಿಬ್ಬಂದಿ ಆಗಲಿ ಅಧಿಕಾರಿಗಳಾಗ್ಲಿ ಯಾರು ಸ್ಪಂದಿಸದೆ ಇವತ್ತಿನ ದಿವಸ ಅಲ್ಲಿರುವಂತ ಸಾರ್ವಜನಿಕರು ಮತ್ತು ಸಮಾಜ ಮುಖಂಡರು ಸೇರ್ಕೊಂಡು ಇವತ್ತ ಸುಮಾರು 1 ಗಂಟೆ ನಂತರ ಆಟೋದಾಗ ಹಾಕೊಂಡು ಅಲ್ಲಿರುವಂತ ಗಾರ್ಡ್ಗಳು ತೆಗೆದುಕೊಂಡು ಜಿಮ್ಸ್ ಆಸ್ಪತ್ರೆಯಲ್ಲಿ ಇವತ್ತ ಚಿಕಿತ್ಸೆ ಪಡೆಯುವಂತ ಸಂದರ್ಭದಲ್ಲಿ ಆ ಹೆಣ್ಮಗಳು ಇವತ್ತ ಪ್ರಾಣವನ್ನು ಬಿಟ್ಟಿದ್ದಾಳೆ. ಪ್ರಾಣವನ್ನು ಬಿಟ್ಟು ನಂತರ ಸುಮಾರು 8:30 ತನಕನೂ ಕೂಡ ಇಲ್ಲಿ ಆ ಒಂದು ಯಾವ ಸಿಬ್ಬಂದಿನೂ ಕೂಡ ಬಂದು ಅಟೆಂಡ್ ಮಾಡುವಂತ ಕೆಲಸ ಮಾಡಿಲ್ಲ. ನಾವು ಸಮೀರ ಎಲ್ಲರೂ ಸೇರ್ಕೊಂಡು ಎಲ್ಲ ಸ್ನೇಹಿತರು ಸೇರ್ಕೊಂಡು ಆ ಒಬ್ರು ಏನು ಡಿಸ್ಟ್ರಿಕ್ಟ್ ಕಂಟ್ರೋಲರ್ ಏನು ಇದಾರ ಅವರು ಡಿಪಾರ್ಟ್ಮೆಂಟ್ದವರಿಗೆ ಮತ್ತು ಆ ಚೇರ್ಮನ್ ಆದಂತ ಅರುಣ್ ಕುಮಾರ್ ಪಾಟೀಲ್ ಅವ್ರಿಗೆ ಮಾತಾಡಿದಾಗ ಅವ್ರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಅವರು ಮತ್ತು ಪೊಲೀಸರಿಗೂ ಕೂಡ ಅವ್ರಿಗೂ ಕೂಡ ಮಾಹಿತಿ ಇರಲಿಲ್ಲ. ಅಂದ್ರೆ ಎಷ್ಟು ಇವತ್ತ ಬೇಜವಾಬ್ದಾರಿತನದಿಂದ ಇವತ್ತು ಸರ್ಕಾರ ಇವತ್ತ NKSRTC ಅಲ್ಲಿ ಸಿಬ್ಬಂದಿಗಳು ಇವತ್ತ ಅವ್ರದ್ದು ನೋಡಿದ್ರೆ ನಮಗ್ ಬಹಳ ನೋವು ಅನಿಸ್ತದೆ. ಇವತ್ತ NKSRTC ಸಾರಿಗೆ ಸಂಸ್ಥೆ ಇರೋದು ಪ್ರಯಾಣಿಕರ ಮೇಲೆ. ಪ್ರಯಾಣಿಕರ ಹರ ಅಂತೇಳಿ ಬಸ್ ಅವ, ಪ್ರಯಾಣಿಕರ ಹರ ಅಂತೇಳಿ ಕಂಡಕ್ಟರ್ ಡ್ರೈವರ್ ಅದ್ರ ಮೇಲೆ ಕಂಟ್ರೋಲರ್ ಅರ, DT ಅರ, DC ಅರ, ಎಲ್ಲರೂ ಅದಾರ. ಇಷ್ಟೆಲ್ಲ ಇದ್ರೂ ಕೂಡ ಒಂದು ಮಹಿಳೆಗೆ, ಒಬ್ಬ ವಯೋವೃದ್ಧ ಮಹಿಳೆ ಇವತ್ತ ಬಸ್ನಲ್ಲಿ ಸಿಲುಕಿ ಇವತ್ತ ಅಷ್ಟು ಕಾಲ್ ಕಟ್ ಆಗ್ಯದಂದ್ರೂ ಕೂಡ ಇವ್ರಿಗೆ ಮನುಷ್ಯತ್ವನೇ ಇಲ್ಲ. ಸುಮಾರು 8:30 ಆದ್ರೂ ಕೂಡ ಯಾರು ಅಧಿಕಾರಿಗಳು ಬಂದಿಲ್ಲ. ನಾವೇ ಸ್ವತಃ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು FIR ಮಾಡಿದ ನಂತರ ಅವಾಗ ಅಧಿಕಾರಿಗಳು ಬಂದು ಅದು ಇಂಟರ್ವ್ಯೂ ನಾವು ಕಂಪನ್ಸೇಷನ್ ಕೊಡ್ತೀವ್ರಿ ಅದು ಕೊಡ್ತೀವ್ರಿ ಅಂತಾರೆ. ಅಂದ್ರೆ ಒಂದ್ ವೇಳೆ ಇವರೇ ಒಬ್ಬ ಅವಾಗೇ ಜವಾಬ್ದಾರಿತವಾಗಿ ಬಂದು ಆಸ್ಪತ್ರೆಯಲ್ಲಿ ಸರಿಯಾದಂತ ಚಿಕಿತ್ಸೆ ಕೊಟ್ರೆ ಆ ಹೆಣ್ಮಗಳು ಉಳಿತೀವಿ. ಆ ಒಂದು ಸಾವಿಗೆ ಯಾರು ಜವಾಬ್ದಾರಿ ಇವತ್ತಿನ ದಿವಸ? ಆದ್ರಿಂದ ನಮ್ಮ ಬೇಡಿಕೆ ಇಷ್ಟೇ, ಇವತ್ತ ಕೂಡ್ಲೆ ಏನು ಅಲ್ಲಿ ಇನ್ಚಾರ್ಜ್ ಅಧಿಕಾರಿಗಳನ್ನು ಕೂಡ್ಲೆ ಸಸ್ಪೆಂಡ್ ಮಾಡ್ಬೇಕು. ಆ ಮಹಿಳೆಗೆ ಇವತ್ತಿನ ದಿವಸ ಏನು 50 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕು. ಆ ಮಹಿಳೆಗೆ ಏನು ಕುಟುಂಬಕ್ಕೆ ಇವತ್ತಿನ ದಿವಸ ಆಧಾರವಾಗಿ ನೌಕರಿ ತೆಗೆದುಕೊಳ್ಬೇಕು ಮತ್ತು ಆ ಇನ್ಸೂರೆನ್ಸ್ ಪ್ರಕಾರ ಎಷ್ಟು ಹಣ ಬರ್ತೋ ಆ ಹಣನು ಕೂಡ ಇವತ್ತಿನ ದಿವಸ ಕೊಡುವಂತ ಕೆಲಸ ಆಗ್ಬೇಕು. ಅಲ್ಲಿವರೆಗೂ ಕೂಡ ನಾವು ಸುಮ್ಮನೆ ಕೂಡೋದಿಲ್ಲ. ಯಾಕಂತ ಕೇಳಿದ್ರೆ ಇವರು ಎಷ್ಟು ಬೇಜವಾಬ್ದಾರಿ ಅಧಿಕಾರಿಗಳದಾರಪ್ಪ ಅಂದ್ರೆ ಮೇಲಾಧಿಕಾರಿಗಳು ಬಂದ್ರು ಕೂಡ ಇವತ್ತಿನ ದಿವಸ ತಮ್ಮ ವರ್ತನೆಯಲ್ಲಿ ಕೂಡ ಯಾವುದೇ ಒಂದು ಚೇಂಜ್ ಇಲ್ಲ. ಅವ್ರ ಅಟಿಟ್ಯೂಡ್ ಕೂಡ ಅದೇ ಇದೆ. ಆದ್ರಿಂದ ಮುಂದಿನ ದಿನಗಳಾದ್ರೂ ಕೂಡ ಯಾವ ಪ್ರಯಾಣಿಕರಿಗೂ ಕೂಡ ಇವತ್ತಿನ ದಿವಸ ಈ ರೀತಿಯಾದಂತ ಒಂದು ಸಾವಿನಲ್ಲಿ ಅಪಮಾನ ಆಗ್ಬಾರ್ದು ಮತ್ತು ಅವರ ಒಂದು ಇನ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಆ ಡಿಪಾರ್ಟ್ಮೆಂಟ್ ಜಾಗೃತಿಯಾಗಿ ಮುಂದಿನ ದಿನಗಳಲ್ಲಿ ಯಾವ ಪ್ರಯಾಣಿಕರಿಗೂ ಕೂಡ ಈ ರೀತಿಯಾದಂತ ತೊಂದರೆ ಆಗ್ಬಾರ್ದು ಅಂತ ತಿಳ್ಕೊಂಡು ಇವತ್ತು ನಾವು ಹೋರಾಟವನ್ನು ಪ್ರಾರಂಭಿಸಿದೀವಿ. ಈ ಹೋರಾಟ ಅವರಿಗೆ ಆ ಒಂದು ಕುಟುಂಬದ ವ್ಯಕ್ತಿಗಳಿಗೆ ಮತ್ತು ಆ ತಕ್ಕಂತ ತಾಯಿಗೆ ಇವತ್ತು ನ್ಯಾಯ ಕೊಡುವವರೆಗೂ ಕೂಡ ನಾವು ಈ ಒಂದು ಹೋರಾಟ ಬಿಡಲ್ಲ.
ಆ ಹೋರಾಟ ಯಾವ ರೀತಿ ಮಾಡ್ಬೇಕಂತ ತಿಳ್ಕೊಂಡು ನಾವೆಲ್ಲರೂ ಕೂಡಿ ಚರ್ಚೆ ಮಾಡಿ ಮುಂದುವರಿಸ್ತೇವೆ. ಒಟ್ಟಿನಲ್ಲಿ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಮುಂದಿನ ದಿನಗಳಲ್ಲಿ ಯಾವ ಪ್ರಯಾಣಿಕರು ಕೂಡ ಈ ರೀತಿಯಾಗಿ ಬೇಜವಾಬ್ದಾರಿಯಾಗಿ ಈ ಒಂದು ಸಾರಿಗೆ ಸಂಸ್ಥೆ ನಡವಳಿಕೆ ಮಾಡಬಾರದು ಎನ್ನುವಂತ ಒಂದು ಸದುದ್ದೇಶದಿಂದ ಈ ಒಂದು ಹೋರಾಟವನ್ನು ಪ್ರಾರಂಭ. ಒಂದು ಆಂಬುಲೆನ್ಸ್ ಸೌಲಭ್ಯ ಬಸ್ ಸ್ಟ್ಯಾಂಡ್ ಇದೆ. ಈ ಕಲಬುರಗಿಯಲ್ಲಿ ಸುಮಾರು ಇವತ್ತ 8-10 ಲಕ್ಷ ಜನ ಕಲಬುರಗಿಯಲ್ಲಿ ಪ್ರವಾಸ ಮಾಡ್ತಾರ. ಅಂತರಲ್ಲಿ ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನವಾದಂತ ನಮ್ಮ ಕಲಬುರಗಿ ಬಸ್ ನಿಲ್ದಾಣದಲ್ಲಿ ಮೂಲಭೂತ ಸೌಕರ್ಯಗಳು ಒಂದೂ ಇಲ್ಲ. ಅಲ್ಲಿ ಹೆಂಗಪ್ಪ ಅಂದ್ರೆ ತಿಪ್ಪಿ ಆದಂಗ ಆಗ್ಯದ. ಅಲ್ಲಿ ವ್ಯವಸ್ಥೆ ಇಲ್ಲ. ಮತ್ತು ಈ ರೀತಿಯಾದಂತ ಒಂದು ಫಸ್ಟ್ ಏಡ್ ಒಂದು ವ್ಯವಸ್ಥೆ ಆದ್ರೂ ಕೂಡ ಇರಬೇಕಾಗಿತ್ತು. ಮಾನವತೆ ದೃಷ್ಟಿಯಿಂದ ಕನಿಷ್ಠ ಯಾವ್ರಿಗೆ ಇವತ್ತ ನಮ್ಮ ಡ್ರೈವರ್ಗಳಾಗಿರ್ಬೋದು, ಕಂಡಕ್ಟರ್ ಆಗಿರ್ಬೋದು, ಯಾರೇ ಅವೇಚ್ಯ ಶಬ್ದಗಳನ್ನು ಬೈದ್ರ ಅವ್ರ ರಕ್ಷಣೆಗೆ ನಾವು ಬರಬೇಕು, ಒಪ್ಕೋತೀವಿ. ಅವ್ರಿಗೆ ಏನ್ರ ಆದ್ರೆ ಸೀದಾ ಬಸ್ ಪೊಲೀಸ್ ಸ್ಟೇಷನ್ ಹೋಗ್ತಾರ. ಆದ್ರೆ ಒಬ್ಬ ಮಹಿಳೆ ಕಾಲ್ ಕಟ್ಟಾಗಿ ಒದ್ದಾಡ್ಕತ್ರು 45 ನಿಮಿಷ ಆದ್ರೂ ಕೂಡ ಆ ಬಸ್ನ ತಗೊಂಡ್ ಬಂದು ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡೋದಾಗ್ಲಿ, ಯಾವುದೇ ಆಟೋದ ತಗೊಂಡು ಮಾಡೋದಾಗ್ಲಿ, ಅಲ್ಲೇ ಇರುವಂತ ಅವ್ರ ಸಿಬ್ಬಂದಿಯ ವೆಹಿಕಲ್ ತಗೊಂಡು ಹಾಸ್ಪಿಟಲ್ ಅಡ್ಮಿಟ್ ಮಾಡುವಂತ ಒಂದು ಕನಿಷ್ಠ ಸೌಜನ್ಯ ಕೂಡ ಆ ಒಂದು ಸಾರಿಗೆ ನೌಕರ ಇಲ್ಲ ಅನ್ನಕ್ ಬಹಳ ಬೇಜಾರಾಗಿರ್ತದ. ಒಂದು ವೇಳೆ ಅವ್ರ ಜವಾಬ್ದಾರಿಯುತವಾಗಿ ನಡೆದು ಇವತ್ತ ಚಿಕಿತ್ಸೆ ಕೊಟ್ಟಲ್ಲಿ ಒಬ್ಬ ಮಹಿಳೆಯನ್ನು ಬದುಕ್ತಿದ್ರು. ಈ ರೀತಿಯಾದಂತ ಒಂದು ದಿವ್ಯ ನಿರ್ಲಕ್ಷ್ಯ ವಹಿಸಿದ ಆ ಮಹಿಳೆಯ ಒಂದು ಸಾವಿಗೆ ನೇರವಾಗಿ ಸಾರಿಗೆ ಇಲಾಖೆಯಲ್ಲಿ ಇವತ್ತಿನ ಕಾರಣ ಆಗ್ಯಾರ. ಅದು ಹೊರೆಯನ್ನು ಹೊತ್ಕೊಂಡು ಅವ್ರಿಗೆ ಏನ್ ಪರಿಹಾರ ಬರ್ತದೆ ನೇರವಾಗಿ ಇವತ್ತಿನ ಸಾರಿಗೆ ಇಲಾಖೆ ಕೊಡುವಂತ ಕೆಲಸ ಮಾಡ್ಬೇಕು. ಅಧಿಕಾರಿಗೆ ಕೂಡಲೇ ಸಸ್ಪೆಂಡ್ ಆಗ್ಬೇಕು. ಯಾಕಂದ್ರೆ ಈ ರೀತಿಯಾಗಿ ಅವರು ಬೇಜವಾಬ್ದಾರಿತನ ತೋರಿಸಿದ್ರೆ ಮತ್ತೆ ನಾಳೆಗೆ ಹೆಂಗ್ ಯಾರು ಇವತ್ತು ಅದಕ್ಕೆ ಜವಾಬ್ದಾರಿ ಬೇಕಲ್ಲ. ಇಷ್ಟು ನಿರ್ಲಕ್ಷ್ಯದಪ್ಪ ಅಂದ್ರೆ ಸತ್ವ ನೀವು ಯಾರು ಬರ್ರಿ ಅನ್ನತಕ್ಕ ಯಾರು ಬರ್ಲಿಕ್ಕೆ ತಯಾರಿಲ್ಲ ಅಂದ್ರೆ ಇದಕ್ಕೆ ಏನ್ ನಿರ್ಲಕ್ಷ್ಯ ಇರ್ಬೇಕು. ಇದು ಖಂಡಿತ ಬಹಳ ಅತ್ಯಂತ ನೋವಿನ ಸಂಗತಿ ಅದ. ಮುಂದಿನ ದಿನಗಳು ಇಂಥ ಘಟನೆಗಳು ಆಗ್ಬಾರ್ದು. ಆ ಕುಟುಂಬಕ್ಕೆ ಸರಿಯಾದಂತ ನ್ಯಾಯ ಕೊಡಿಸ್ಬೇಕಂತ ನಮ್ಮ ಮುಖಾಂತರ